In Mark, ಮಾರ್ಕನ ಸುವಾರ್ತೆ you see a beggar seated by the roadside, ರಸ್ತೆ ಬದಿಯಲ್ಲಿ ಒಬ್ಬ ಭಿಕ್ಷುಕಾರನು ಕೂತಿದ್ದನ್ನು ನೋಡ್ತೇವೆ. and the Lord Jesus is passing by, ಯೇಸು ಕ್ರಿಸ್ತನು ಆ ಮಾರ್ಗವಾಗಿ ಹಾದು ಹೋಗುತ್ತಿದ್ದರು. and his name was blind Bartimaeus. ಆತನ ವ್ಯಕ್ತಿಯ ಹೆಸರು ಕುರುಡನಾದ ಬಾರ್ತಿಮೇಯ. And ಮತ್ತೆ in the 10th chapter of Mark, ಮಾರ್ಕನು ಬರೆದ 10ನೇ ಅಧ್ಯಾಯದಲ್ಲಿ ಕುರುಡನಾದ ಬಾರ್ತಿಮೇಯನ ಬಗ್ಗೆ ಬರೆಯಲ್ಪಟ್ಟಿದೆ. and we see ನಾವು ನೋಡ್ತೇವೆ that in the 50th verse, 50ನೇ ವಚನದಲ್ಲಿ when he knew Jesus was passing ಅವನಿಗೆ ಗೊತ್ತಾಯಿತು by, ಯೇಸು ಹಿಂಗಿನ ಹೋಗ್ತಾ ಇದ್ದಾರೆ ಎಂಬುದಾಗಿ, he, casting away his garment, rose and came to Jesus. ಯೇಸುವಿನ ಬಳಿಗೆ ಆತನ ತನ್ನ ವಸ್ತ್ರಗಳನ್ನು ಬಿಟ್ಟು ಬಂದು ಬಿಟ್ಟನು. He had only his begging bowl ಅವನ ಹತ್ರ ಬರೀ ಭಿಕ್ಷೆ ಬೇಡುವ ಪಾತ್ರೆ ಇತ್ತು, and the ಮತ್ತೆ beggar shawl. ಅವನಿಗೆ ಭಿಕ್ಷೆ ಬೇಡುವ ಒಂದು ವಸ್ತ್ರ ಇತ್ತು. But when he heard Jesus was ಯಾವಾಗ ಅವನಿಗೆ going ಯೇಸು ಆ that ಮಾರ್ಗದಲ್ಲಿ way, ಹೋಗ್ತಿರೋದು ಗೊತ್ತಾಯಿತು, why didn't he ask, give me some alms? ಆತನು ಸಹ ಯೇಸುವಿಗೆ, ಸ್ವಾಮಿ ನನಗೆ ಸ್ವಲ್ಪ ಭಿಕ್ಷೆ ಹಾಕು ಎಂಬುದಾಗಿ ಕೇಳಬಹುದಾಗಿತ್ತು. He said, this is not the time for my begging bowl. ಈಗ ಇದು ನನ್ನ ಭಿಕ್ಷೆ ಬೇಡುವ ಪಾತ್ರೆಗೆ ಸಮಯವಿಲ್ಲ. This is Jesus. ಇಲ್ಲಿ ಯೇಸು ಹೋಗ್ತಾ ಇದ್ದಾರೆ. See, some people ನೋಡಿ, ಕೆಲವು ಜನ only begging bowl Christian. ಕೇವಲ ಭಿಕ್ಷೆ ಬೇಡುವ ಕ್ರೈಸ್ತರಾಗಿದ್ದಾರೆ. That's all. One day beg for this, ಒಂದು ದಿವಸ ಇದಕ್ಕಾಗಿ ಭಿಕ್ಷೆ ಬೇಡ್ತಾರೆ, next day beg for promotion, ಮತ್ತೆ ಅವರು ಬಡ್ತಿಗಾಗಿ ಭಿಕ್ಷೆ ಬೇಡ್ತಾರೆ, next day beg for something else. ಮತ್ತೊಂದಕ್ಕಾಗಿ ಮತ್ತೆ ಭಿಕ್ಷೆ ಬೇಡ್ತಾರೆ. Begging bowl Christian. ಭಿಕ್ಷೆ ಬೇಡುವ ಪಾತ್ರೆಯ ಕ್ರೈಸ್ತರು. What is the good of filling the church with beggars' bowls? ಭಿಕ್ಷೆ ಬೇಡುವ ಪಾತ್ರೆಗಳಂತೆ ಕ್ರೈಸ್ತರನ್ನು ಸಭೆಯಲ್ಲಿ ತುಂಬಿದ್ರಿಂದ ಏನು ಪ್ರಯೋಜನವಾಗ್ತದೆ? What a shocking thing. ಎಂಥ ಒಂದು ಆಶ್ಚರ್ಯ. Some people never snap out of the begging bowl ಕೆಲವು ಜನರು ಆ ಭಿಕ್ಷೆ ಬೇಡುವ ಪಾತ್ರೆ ಬಿಡೋದೇ ಇಲ್ಲ. mentality. ಅವರ ಜೀವಿತದಲ್ಲಿ ಭಿಕ್ಷೆ ಬಿಡೋದನ್ನು ಅವ್ರು ಬಿಡೋದೇ ಇಲ್ಲ. That's all. ಅದೇ, That is their religion. ಅದು ಅವರ ಒಂದು ಧರ್ಮ, ಮತವಾಗಿದೆ. Begging bowl religion. ಯಾವಾಗಲೂ ಭಿಕ್ಷೆ ಬೇಡುವಂಥ ಒಂದು ಜಾತಿ, ಒಂದು ಮತ, ಧರ್ಮ. But when this beggar heard Jesus was passing by, ಆದರೆ ಈ ಒಂದು ಭಿಕ್ಷೆಗಾರನಿಗೆ ಗೊತ್ತಾಯಿತು ಯೇಸು ಇಲ್ಲಿಂದ ಹಾದು ಹೋಗ್ತಿದ್ದಾರೆ. he knew that was not the time for his beggar shawl. ಅವನಿಗೆ ಗೊತ್ತಾಯಿತು, ನಾನು ಈಗ ಭಿಕ್ಷೆ ಬೇಡುವ ಹೊದಿಕೆ He ಬೇಕಾಗಿಲ್ಲ. cast it away. ಅದನ್ನು ತೆಗೆದು ಬಿಟ್ಟನು. Forgot his begging bowl too, I guess. ಇವನಿಗೆ ಭಿಕ್ಷೆ ಬೇಡುವ ಪಾತ್ರವನ್ನು ಮರೆತು ಹೋದನು. He began to cry out to Jesus. ಆತನು ಯೇಸುವೇ ಯೇಸುವೆ ಎಂದು ಕೂಗಲು ಶುರು ಮಾಡಿದನು. And when Jesus healed him, ಯೇಸು ಅವನನ್ನು ಸ್ವಸ್ಥಪಡಿಸಿದ ಮೇಲೆ, you see, he had a straight prayer. What was it? ಆತನಲ್ಲಿ ಒಂದೇ ಒಂದು ಮನವಿ ಇತ್ತು. ಅದೇನು ಗೊತ್ತಾ? Lord, ಕರ್ತನೇ, that I might receive my sight. ನನ್ನ ಕಣ್ಣುಗಳು ನನಗೆ ತಿರುಗಿ ಕಾಣಬೇಕು ಕರ್ತನೇ. And ಮತ್ತೆ when he was healed, ಆತನಿಗೆ ಸ್ವಸ್ಥವಾದ ಮೇಲೆ, your faith has made you whole, said Jesus. ಯೇಸು ಹೇಳಿದರು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು ಎಂಬುದಾಗಿ. And immediately he received his sight ಕೂಡಲೇ ಆತನಿಗೆ ದೃಷ್ಟಿ ಬಂತು, and followed Jesus. ಯೇಸುವನ್ನೇ ಹಿಂಬಾಲಿಸಿದನು. Now listen, friends. ನೀಗೆ ಕೇಳಿ, What does the scripture say? ಸತ್ಯವೇದ ಏನು ಹೇಳ್ತದೆ? He received his sight ಆತನಿಗೆ ಕಣ್ಣು ಬಂತು, and followed Jesus. ಆಮೇಲೆ ಯೇಸುವನ್ನೇ ಆತನು ಹಿಂಬಾಲಿಸಿದನು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. Now, how many people do we have who are disciples and witnesses in their offices? ನಾವು ಎಷ್ಟು ಜನ ನೋಡ್ತೀವಿ ಕಚೇರಿಯಲ್ಲಿ ಅವರು ಯೇಸುವಿಗಾಗಿ ಸಾಕ್ಷಿಗಳಾಗಿ ಶಿಷ್ಯರಾಗಿ ಜೀವಿಸುವುದನ್ನು ನೋಡುತ್ತೇವೆ. Now I see this trend in many places. ಈ ಒಂದು ಪದ್ಧತಿ ನಾನು ಅನೇಕ ಕಡೆ ನೋಡ್ತೇನೆ. One girl, ಒಬ್ಬ ಹುಡುಗಿ, when she got into a lot of trouble with her family, ಒಬ್ಬ ಹುಡುಗಿ ಅವಳ ಕುಟುಂಬದೊಂದಿಗೆ ಸಮಸ್ಯೆಯಲ್ಲಿದ್ದಾಗ the family said, ಆ ಕುಟುಂಬ ಹೇಳಿತು, you once again
do these pujas or something, ನೀನು ಇನ್ನೊಂದ್ಸಾರಿ ಪೂಜೆ ಪುನಸ್ಕಾರ ಮಾಡಿದರೆ then you will get a bridegroom. ನೀನು ಒಬ್ಬ ಒಳ್ಳೆಯ ಗಂಡನನ್ನು ಪಡ್ಕೊಳ್ಳಬಹುದು. I don't know exactly what she did, ನನಗೆ ಗೊತ್ತಿಲ್ಲ ಅವಳು ಏನು ಕರೆಕ್ಟಾಗಿ ಮಾಡಿದಳಂತ. but as soon as she did it, ಅವಳು ಮಾಡಿದ ಕೂಡಲೇ an evil spirit took hold of her ಅವಳ ಜೀವಿತದ ಮೇಲೆ ದುರಾತ್ಮನಿಗೆ ಹಿಡಿತ ಸಾಧಿಸಿತು and began to trouble her. ಅವಳನ್ನು ಕಷ್ಟ ಕೊಡಲಿಕ್ಕೆ, ತೊಂದರೆ ಕೊಡಲಿಕ್ಕೆ ಶುರು ಆಯಿತು. Yes? ಹೌದು. Jesus said 7 spirits worse than the first. ಯೇಸು ಹೇಳಿದರು 7 ದುರಾತ್ಮಗಳು ಮೊದಲಿಗಿಂತ ಕೆಟ್ಟ ಆತ್ಮಗಳು ಎಂಬುದಾಗಿ. You know, I see this happening in many places. ಇದನ್ನು ಅನೇಕ ಕಡೆ ಆಗುವುದನ್ನು ನಾನು ನೋಡ್ತಾ ಇದ್ದೇನೆ. 7 spirits worse than the first. ಮೊದಲನೇ ದುರಾತ್ಮಗಿಂತ 7 ಕೆಟ್ಟ ದುರಾತ್ಮಗಳು Coming into countries, coming into people. ಜನಗಳಲ್ಲಿ ಹಾಗೂ ದೇಶಗಳಲ್ಲಿ ಪ್ರವೇಶ ಮಾಡುವಂಥದ್ದನ್ನು ನೋಡುತ್ತೇನೆ. When you read the history of America, ಅಮೆರಿಕದ ಒಂದು ಇತಿಹಾಸವನ್ನು ನೀವು ಓದುವುದಾದರೆ how the pilgrims ಯಾತ್ರಿಕರು and the Puritans, ಮತ್ತೆ ಪುರಿತನ್ಸು, people who wanted holiness, were the founders. ಪರಿಶುದ್ಧತೆಯನ್ನು ಬಯಸುವಂತಹ ಒಂದು ಪರಿಶುದ್ಧ ಜನಗಳು ಇದನ್ನು ಕಟ್ಟಿದ್ದಾರೆ, ಅಮೆರಿಕವನ್ನು ಕಟ್ಟಿದ್ದಾರೆ. And today, ಇವತ್ತಿನ ದಿವಸ people marching on the streets for homosexuality. ಲೈಂಗಿಕ ಅಲ್ಪಸಂಖ್ಯಾತರಿಗಾಗಿ ಜನರು ಮೆರವಣಿಗೆ ರೋಡ್ ಮೇಲೆ ಮಾಡ್ತಾ ಇದ್ದಾರೆ. We want all rights. ನಮಗೆ ಎಲ್ಲ ಹಕ್ಕುಗಳು ಬೇಕು. You see, ನೋಡಿ, I am Mr. Stone ನಾನು ಒಬ್ಬ ಮಿಸ್ಟರ್ ಕಲ್ಲು, and Tom is Mrs. Stone. ಮತ್ತೆ ಟಾಮು ನನ್ನ ಹೆಂಡತಿಯಾಗಿ ಒಂದು ಕಲ್ಲು. And the law should be changed to give us full rights. ನಮಗೆ ಕಾನೂನುಗಳನ್ನು ಮಾರ್ಪಡಿಸಿ ನಮಗೆ ಪೂರ್ಣ ಅಧಿಕಾರವನ್ನು ಕೊಡಬೇಕು, ನಮ್ಮ ಇಷ್ಟ ಬಂದ ಹಾಗೆ. Something is wrong, isn't it? ಇಲ್ಲಿ ಏನೋ ಒಂದು ತಪ್ಪಾಗ್ತಾ ಇದೆ ಅಲ್ವಾ? ಹೌದಲ್ವಾ? Very simple. ಇದು ಸರಳವಾಗಿ ಇದೆ. Fill this city with homosexual couples. ಇಲ್ಲಿ ಅಲ್ಪಸಂಖ್ಯಾತರ ಗಂಡು ಹೆಣ್ಣುಗಳಿಂದ ತುಂಬಿಸುವುದು. No more babies are going to be born. ಮಕ್ಕಳು ಹುಟ್ಟದೇ ಇರಲಾರದಂತೆ. And in a few years, ಸ್ವಲ್ಪ ವರ್ಷಗಳಲ್ಲಿ this will become an uninhabited city. ಈ ಒಂದು ಪಟ್ಟಣ ಜನ ವಾಸಿಸದಂತ ಪಟ್ಟಣವಾಗಿ ಬಿಡುತ್ತದೆ. A graveyard. ಇದು ಒಂದು ಸಮಾಧಿ, A desolation. ಒಂದು ಬಿಟ್ಟು ಹೋದ ಸ್ಥಳ. That's what the devil wants to do. ಸೈತಾನನಿಗೆ ಇದನ್ನೇ ಬೇಕು. With some of those Western countries, ಈ ಪಾಶ್ಚಿಮಾತ್ಯ ದೇಶಗಳಲ್ಲಿ destroy them. ಅವರನ್ನು ನಾಶಪಡಿಸಲು. No morality. ಅಲ್ಲಿ ನೈತಿಕತೆ ಇಲ್ಲ, No purity. ಪರಿಶುದ್ಧತೆ ಇಲ್ಲ. Oh, my friends. ನನ್ನ Of ಸ್ನೇಹಿತರೆ, course, these things have been in India ಈ ವಿಷಯಗಳು ಭಾರತದಲ್ಲಿ ಉಂಟು for centuries. ಶತಮಾನಗಳಿಂದ. I have seen them in hostels, in various places. ಅವನ್ನು ನಾನು ವಸತಿ ನಿಲಯಗಳಲ್ಲಿ ಅನೇಕ ಸ್ಥಳಗಳಲ್ಲಿ ನೋಡಿದ್ದೇನೆ. No purity. ಪರಿಶುದ್ಧತೆ ಇಲ್ಲ. How sad. ಎಷ್ಟು ದುಃಖಕರವಾಗಿದೆ. My dear people. ನನ್ನ ಪ್ರಿಯ ಜನರೇ, So, ಆದ ಕಾರಣ that girl began to suffer from that evil spirit and I had to pray for her. ಆ ಹುಡುಗಿ ಆ ಒಂದು ದುರಾತ್ಮದಿಂದ ಪೀಡಿಸಲ್ಪಟ್ಟವಳಾಗಿ ಕಷ್ಟಪಡ್ತಾ ಇದ್ದಳು, ಅದಕ್ಕಾಗಿ ನಾನು ಪ್ರಾರ್ಥಿಸಿದೆ. Yes. ಹೌದು, When you turn from Jesus, ನೀನು ಯೇಸುವನ್ನು ಬಿಟ್ಟು ತಿರುಗಿ when ಹೋದರೆ, you behave like Judas and betray him, ನೀನು ಯೂದನಂತೆ ನೀನು ಆತನನ್ನು ಒಪ್ಪಿಸಿಕೊಡುವುದಾದರೆ, then ಆಗ evil spirits will take hold of you. ದುರಾತ್ಮಗಳು ನಿನ್ನ ಮೇಲೆ ಆಳ್ವಿಕೆ ಮಾಡ್ತವೆ. You may get your money, ನಿನ್ನ ದುಡ್ಡು ನಿನ್ಗೆ ಸಿಗಬಹುದು, you may get your promotion, ನಿನ್ನ ಬಡ್ತಿ ಸಿಗಬಹುದು, but there will be evil spirits ಅಲ್ಲಿ ದುರಾತ್ಮಗಳಿರ್ತವೆ. ruling over you. ನಿನ್ನ ಜೀವನದ ಮೇಲೆ ಆಳ್ವಿಕೆ ನಡೆಸಲು ದುರಾತ್ಮಗಳಿರ್ತವೆ. Let me tell you, I have never seen anybody happy when evil spirits begin to trouble them. ದುರಾತ್ಮಗಳು ಆ ಜನಗಳ ಮೇಲೆ ಆಳ್ವಿಕೆ ಮಾಡಲು ಶುರುವಾದಾಗ ಯಾವ ವ್ಯಕ್ತಿಗಳು ಸಂತೋಷವಾಗಿರಲಿಕ್ಕೆ ಸಾಧ್ಯವೇ ಇರಲಿಲ್ಲ.
The Lord Jesus came to destroy the works of the devil. ಕರ್ತನಾದ ಯೇಸು ಸೈತಾನನ ಕೆಟ್ಟ ಕಾರ್ಯಗಳನ್ನು ನಾಶಪಡಿಸಲು ಬಂದನು. Now, ಈಗ therefore, ಅದಕ್ಕಾಗಿ instead of obedience to God, ದೇವರಿಗೆ ವಿಧೇಯರಾಗೋದನ್ನು ಬಿಟ್ಟು, instead of believing in His word, ದೇವರ ವಾಕ್ಯವನ್ನು ನಂಬುವುದನ್ನು ಬಿಟ್ಟು what are we doing? ನಾವೇನ್ ಮಾಡ್ತಾ ಇದ್ದೇವೆ? We are using God ದೇವರನ್ನೇ ಉಪಯೋಗಿಸ್ತಾ as ಇದ್ದೇವೆ. a servant. ನಮ್ಮ ಸೇವಕನಾಗಿ ದೇವರನ್ನೇ ಉಪಯೋಗಿಸ್ತಾ ಇದ್ದೇವೆ ನಮ್ಮ ಅನುಕೂಲಕ್ಕೋಸ್ಕರ. Come here. I'm in trouble. ನಾನು ಕಷ್ಟದಲ್ಲಿದ್ದೇನೆ, Help me. ನನಗೆ ಸಹಾಯ ಮಾಡು. I'm sick. ನಾನು ಕಾಯಿಲೆ ಇದ್ದೀನಿ, Come here. ಇಲ್ಲಿ ಬಾ. You know, you call your puppy, don't you? ನಿನ್ನ ನಾಯಿಯನ್ನು ಕರೆಯೋ ರೀತಿ, Hey, puppy, come on here. ಏ ನಾಯಿ ಮರಿ ಕುನ್ನಿ ಬಾ ಇಲ್ಲಿ. People want to treat God ಜನಗಳು that way. ದೇವರನ್ನು ಈ ರೀತಿಯಾಗಿ ಬಳಕೆ ಮಾಡ್ತಾರೆ. I will obey Him. ಆತನಿಗೆ ವಿಧೇಯನಾಗ್ತೇನೆ, I will believe Him. ಆತನ ನಂಬುತ್ತೇನೆ, I will live for Him. ಆತನಿಗಾಗಿ ಜೀವಿಸುತ್ತೇನೆ. It's not there. ಅದು ಇಲ್ವೇ ಇಲ್ಲ. What's the church for? ಮತ್ತೆ ಹಾಗಾದ್ರೆ ಸಭೆ ಏನಕ್ಕಾಗಿರ್ಬೇಕು? To put you in the grave and send you to hellfire. ಸಮಾಧಿಯಲ್ಲಿ ಹಾಕಿಬಿಟ್ಟು ನಿನಗೆ ನರಕಕ್ಕೆ ಕಳುಹಿಸಲಿರ್ಬೇಕಾ ಸಭೆ? My dear people, ನನ್ನ ಪ್ರಿಯ ಜನರೇ, in crisis, ಕಷ್ಟ ಕಾಲಗಳಲ್ಲಿ, you know, when a nation is in crisis, ಒಂದು ದೇಶ ಯೇಸು ಕ್ರಿಸ್ತನಲ್ಲಿ ಇದ್ದರೆ, say there is a big crisis in this nation, ಈ ಒಂದು ದೇಶದಲ್ಲಿ ಬಹಳ ಕಷ್ಟಗಳು ಉಂಟು, and hatred ಅಲ್ಲಿ ತಿರಸ್ಕಾರಗಳು is the motivation in hearts. ಹೃದಯದಲ್ಲಿ ಕೇವಲ ತಿರಸ್ಕಾರಗಳು, ಹಿಂಸೆಗಳು ತುಂಬಿಕೊಂಡಿವೆ ಉದ್ದೇಶಗಳು. Hatred of this community, of that community. ಈ ಒಂದು ಸಮಾಜಕ್ಕೆ ತಿರಸ್ಕಾರ, ಆ ಒಂದು ಸಂಘಕ್ಕೆ ತಿರಸ್ಕಾರ. Unto you is born a Savior. ನಿನಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. And what do we need today? ಇವತ್ತಿನ ದಿವಸ ನಮಗೆ ಏನು ಬೇಕಾಗಿದೆ? In this great crisis, ಇಂಥ ಒಂದು ಕಠಿಣ ಸಮಯಗಳಲ್ಲಿ, you know, war on terror, we hear that great grand theme. ಭಯೋತ್ಪಾದಕರ ಮೇಲೆ ನಾವು ಯುದ್ಧ ಸಾರುವುದು ಒಂದು ಕೇಳುತ್ತೇವೆ. Who is a terrorist? ಇಲ್ಲಿ ಭಯೋತ್ಪಾದಕ ಯಾರು? A man with hatred in his heart. ಯಾವ ಮನುಷ್ಯನ ಹೃದಯದಲ್ಲಿ ತಿರಸ್ಕಾರ ಇದೆಯೋ, Kill your enemy, or kill that fellow from other religions, ಮತ್ತೊಂದು ಧರ್ಮದ ವ್ಯಕ್ತಿಯನ್ನು ನಿನ್ನ ವೈರನ್ನು ಸಾಯಿಸು ಎನ್ನುವುದೇ, and you will go straight to heaven. ನೀನು ಪರಲೋಕಕ್ಕೆ ನೇರವಾಗಿ ಹೋಗುತ್ತೀಯ. And there will be 76 girls waiting for you. ಅಲ್ಲಿ ನಿನಗೆ 76 ಹುಡುಗರು ಕಾಯ್ತಾ ಇದ್ದಾರೆ. My dear friends, ನನ್ನ ಪ್ರಿಯ ಸ್ನೇಹಿತರೆ, you mean to say that is the good news that you give the world? ನಿನಗನ್ಸುತ್ತೆ ಅದು ಒಂದು ಸುಸಂದೇಶನ ನೀನು ಜನಗಳಿಗೆ ಕೊಡಲಿಕ್ಕೆ, ಲೋಕಕ್ಕೆ? Murder, ಕೊಲೆ ಮಾಡುವುದು, hatred, ತಿರಸ್ಕಾರ ಮಾಡುವುದು, it's so sad. ಇದು ಭಯಾನಕವಾಗಿದೆ. We have not filled this world with love. ನಾವು ಈ ಪ್ರಪಂಚವನ್ನು ಪ್ರೀತಿಯನ್ನು ತುಂಬಲಿಲ್ಲ. We have not filled this world with service. ಈ ಒಂದು ಪ್ರಪಂಚ ನಾವು ಸೇವೆಯಿಂದ ತುಂಬಲಿಲ್ಲ. See, when I hear of computer engineers, ಒಬ್ಬ ಕಂಪ್ಯೂಟರ್ ಇಂಜಿನಿಯರ್ ನಾನು ಕೇಳಿದಾಗ, some of them have become very prosperous in the United States. ಯುನೈಟೆಡ್ ಸ್ಟೇಟ್ ಅಮೆರಿಕಾದಲ್ಲಿ ಅವರು ಬಹಳ ಶ್ರೀಮಂತರಾಗಿದ್ದಾರೆ. And there seems to be a gang or gangs trying to kill them. ಅಲ್ಲಿ ಕೆಲವು ಗುಂಪಿದೆ, ಅವರನ್ನು ಸಾಯಿಸಬೇಕೆನ್ನೋ ಒಂದು ಗುಂಪಿದೆ. And when I see some of these young men ಕೆಲವು ಯವನಸ್ಥರನ್ನ ನೋಡಿದಾಗ being killed, ಅವರನ್ನು ಸಾಯಿಸಿಬಿಟ್ಟಿದ್ದಾರೆ. it's a very sad thing. ಇದು ಬಹಳ ದುಃಖಕರ ಸಂಗತಿ. But ಆದರೆ they thought the computer was their passport to money. ಅವ್ರು ಅನ್ಕೊಂಡಿದ್ರು ಕಂಪ್ಯೂಟರ್ ನಮಗೆ ದುಡ್ಡು ಮಾಡಲು ಸಹಾಯವಾಗ್ತದೆ. They never thought in terms of serving anybody. ಅವ್ರು ಯಾವತ್ತೂ ಒಬ್ಬರಿಗೆ ಸೇವೆ ಮಾಡಬೇಕೆಂದು ಯೋಚಿಸಲಿಲ್ಲ. What did Jesus say? ಯೇಸು ಏನು ಹೇಳಿದ್ರು? He that would be the chief among you, ನಿಮ್ಮಲ್ಲಿ ಮುಖ್ಯವಾದವನು, let him be the servant of all. ಅವನು ಎಲ್ಲರಿಗೆ ಆಳಾಗಿರಬೇಕು ಎಂದು ಹೇಳಿದರು. Do you have that attitude? ನಿನ್ನಲ್ಲಿ ಆ ಒಂದು ಮನಸ್ಸು ಉಂಟಾ? No. ಇಲ್ಲ. That desire, my master came to minister.
ನಮ್ಮಲ್ಲಿ ನನ್ನ ಕರ್ತನು ನನಗೆ ಸೇವೆ ಮಾಡಲು ಬಂದನು, I too will minister. ನಾನೂ ಸಹ ಸೇವೆ ಮಾಡುತ್ತೇನೆ ಎಂದು ಹೇಳುವ ಮನಸ್ಸು ಬೇಕು. I don't see that attitude in Christian boys and girls. ಕ್ರೈಸ್ತ ಹುಡುಗ ಹುಡುಗಿಯರಲ್ಲಿ ಈ ಒಂದು ಮನಸ್ಸಾಕ್ಷಿ ಇಲ್ಲ. Just a passport to money. ಕೇವಲ ಹಣ ಮಾಡಲು ಒಂದು ದಾರಿ, That's all. ಅಷ್ಟೇ ಬೇಕಾಗಿರೋದು. You see, as long as money is your real God, ಎಲ್ಲಿವರೆಗೆ ಹಣ ನಿನ್ನ ನಿಜವಾದ ದೇವರಾಗಿರುತ್ತದೋ, forget Christianity. ಆವಾಗ ನೀನು ಕ್ರೈಸ್ತತ್ವ ಮರೆತು ಬಿಡು. You will never follow Jesus. ನೀನು ಯಾವತ್ತಿಗೂ ಯೇಸುವನ್ನು ಹಿಂಬಾಲಿಸಲು ಸಾಧ್ಯವಿಲ್ಲ. You know, if I wanted, ಈಗ ನನಗೆ ಬೇಕಾಗಿದ್ರೆ I could have gathered immense money. ನನಗೆ ಬೇಕಾದರೆ ನಾನು ಬಹಳ ಹಣ ಕೂಡಿಸಬಹುದಾಗಿತ್ತು. What do you want me to do with it? ಅದರಿಂದ ನಾನು ಏನು ಮಾಡಬೇಕು? I have no time to waste in restaurants and in markets. ನನಗೆ ರೆಸ್ಟೋರೆಂಟಲ್ಲಿ ಕೂತ್ಕೊಂಡು ಸಮಯ ವ್ಯರ್ಥ ಮಾಡೋದು ಇಷ್ಟ ಇಲ್ಲ. I want to love people and serve ನನಗೆ people. ಜನಗಳನ್ನು ಪ್ರೀತಿಸಿ ಅವರಿಗೆ ಸೇವೆ ಮಾಡಬೇಕು. You know, I tell the ministers, ನಾನು ಮಂತ್ರಿಗಳಿಗೆ ಹೇಳ್ತೇನೆ, you need a fireproof suitcase ನೀನು ಬೆಂಕಿಯಿಂದ ಸುಟ್ಟು ಹೋಗದಂತ ಸೂಟ್ ಕೇಸ್ ಬೇಕು. to put all your 1,000 rupee notes, bribe money, ನಿನ್ನ ಲಂಚದ ಎಲ್ಲಾ ಹಣ ಅದರಲ್ಲಿ ತುಂಬಿಸಿ ಇಟ್ಟುಕೊಳ್ಳಲು. and see if you can take your fireproof suitcase when you leave this world. ನೀನು ಈ ಪ್ರಪಂಚ ಬಿಟ್ಟು ಹೋದಾಗ ನಿನ್ನ ಬೆಂಕಿಯಿಂದ ಸುಟ್ಟು ಹೋಗದಿರ್ತಕ್ಕಂಥ ಸೂಟ್ ಕೇಸ್ ಇರುತ್ತದಾ ನೋಡಿಕೋ. But there is no fireproofing possible in hell. ನರಕದಲ್ಲಿ ಸುಟ್ಟು ಹೋಗದಿರ್ತಕ್ಕಂಥ ವಸ್ತು ಯಾವುದೂ ಇರುವುದಿಲ್ಲ. What are you going to do with all that money? ಆ ಹಣದಿಂದ ನೀನು ಏನು ಮಾಡ್ಲಿಕ್ಕಿದ್ದೀಯಾ, ಏನು ಸಾಧಿಸ್ತೀಯಾ? I don't know. ನನಗೆ ಗೊತ್ತಿಲ್ಲ. As far as I'm concerned, ನನ್ನ ವಿಷಯದ ಬಗ್ಗೆ ಮಾತಾಡಿದರೆ, if God gives me something, ದೇವರು ನನಗೆ ಏನಾದರೂ ಕೊಟ್ರೆ I try to use it for His kingdom. ಆತನ ರಾಜ್ಯಕ್ಕಾಗಿ ಉಪಯೋಗಿಸುತ್ತೇನೆ. How to reach more people. ನಾನು ಎಷ್ಟು ಜನಗಳನ್ನು How ಸಂಧಿಸಬಹುದು, to reach people in Nepal, Burma, Thailand, whatever. ನೇಪಾಳ, ಬರ್ಮಾ, ಥೈಲ್ಯಾಂಡ್, ಬೇರೆ ಕಡೆ ನಾನು ಎಷ್ಟು ಜನಗಳನ್ನು ಸಂಧಿಸಬಹುದು ಅಂತ And ಆಲೋಚಿಸ್ತೇನೆ. what we have done, our record is shameful. ನಾವು ಏನು ಮಾಡಿದೀವಿ ನಮ್ಮ ಒಂದು ಲೆಕ್ಕ ಬಹಳ ನಾಚಿಕೆ ಆಗಿದೆ. And I say to myself, ನನಗೆಷ್ಟು ನಾನು slow ಹೇಳ್ಕೊಳ್ತೇನೆ, as ever, I have wakened up too late. ನಾನು ಬಹಳ ಲೇಟಾಗಿ ಎಚ್ಚೆತ್ತುಕೊಂಡೆನು. ನಾನು ಇಷ್ಟೊತ್ತು ಮಲಗಿಕೊಂಡಿದ್ದವನಾಗಿದ್ದೇನು. What can I do now? ಈಗ ನಾನೇನು ಮಾಡೋದು? I haven't done enough. ನಾನು ಬೇಕಾದಷ್ಟು I ಮಾಡಿಲ್ಲ. have done so little. ನಾನು ತುಂಬ ಅಲ್ಪವಾಗಿ ಮಾಡಿದ್ದೇನೆ. My Savior died for me. ನನ್ನ ರಕ್ಷಕನು ನನಗೋಸ್ಕರ ಪ್ರಾಣ ಕೊಟ್ಟನು. And I am serving Him so poorly. ಆತನನ್ನು ನಾನು ತುಂಬ ಕಡಿಮೆಯಾಗಿ ಸೇವೆ ಮಾಡ್ತಾ ಇದ್ದೇನೆ. My dear friends, ನನ್ನ ಪ್ರಿಯ ಸ್ನೇಹಿತರೆ, why don't you get that spirit into you early? ಯಾಕೆ ಈ ತರವಾದ ಆತ್ಮ ನಿಮ್ಮ ಜೀವನದಲ್ಲಿ ಬೇಗ ತೆಗೆದುಕೊಳ್ಳೋದಿಲ್ಲ? I don't want honor. ನನಗೆ ಘನತೆ I don't ಬೇಕಾಗಿಲ್ಲ. want anybody to greet me. ನನಗೆ ಯಾರಾದ್ರೂ ನಮಸ್ಕಾರ ಮಾಡೋದು ಬೇಕಾಗಿಲ್ಲ. Let them greet Jesus. ಅವರು ಯೇಸುವನ್ನು ನಮಸ್ಕಾರ ಮಾಡಿದ್ರೆ ಸಾಕು. Let them honor Jesus. ಯೇಸುವನ್ನು ಘನಪಡಿಸಿದ್ರೆ ಸಾಕು. But this business of platform, honor, bigness, money, ಈ ಒಂದು ವೇದಿಕೆ, ಮಂಚ, ಘನತೆ, ಗೌರವ, ದುಡ್ಡು, it is throttling the lives of preachers. ಇದು ಪ್ರಸಂಗಿಗಳ ಜೀವನವನ್ನು ಮೇಲು ಕೆಳಗೆ ಮಾಡ್ತಾ ಇದೆ. Horrible. ತುಂಬ ಭಯಂಕರವಾಗಿದೆ. If I want to follow Jesus, ನೀನು ಯೇಸುವಿನ ಹಿಂಬಾಲಿಸಬೇಕಾದ್ರೆ let me be like Jesus. ಯೇಸುವಿನ ಹಾಗೆ ನಾವು ಇರಬೇಕು. My dear people, ನನ್ನ ಪ್ರಿಯ ಜನರೇ, you know, this is a very small number ಇದು ಕೇವಲ ಬಹಳ at ಚಿಕ್ಕ my ಸಂಖ್ಯೆ. meetings, ಇಲ್ಲಿ ಬಹಳ ಸ್ವಲ್ಪ ಜನ ಮಾತು ಸೇರಿದ್ದೇವೆ. but I am not worried. ನಾನು ಚಿಂತಿಸುವುದಿಲ್ಲ. You are very important. ನೀವು ಬಹಳ ಮುಖ್ಯರು. I don't want 10,000 people here. ನನಗೆ 10,000 ಜನಗಳಲ್ಲಿ ಅವಶ್ಯಕತೆ ಇಲ್ಲ. 10,000 10,000 peripheral people. ಸುತ್ತುವರಿದಿರ್ತಕ್ಕಂಥ ಒಂದು ಜನ, Just a handful of you. ಕೆಲವು ಜನಗಳಿದ್ರೆ ಸಾಕು. Walking in the footsteps of Jesus. ಯೇಸುವಿನ ಹೆಜ್ಜೆ ಜಾಡಿನಲ್ಲಿ ನಡೀತಕ್ಕಂಥ ಜನಗಳು. Being the friends of God.
ತಂದೆಯಾದ ದೇವರ ಸ್ನೇಹಿತರಾಗಿ ನಡೆಯುವಂಥವರು, working righteousness. ನೀತಿಯಾಗಿ ಕಾರ್ಯ ಸಾಧಿಸುವವರು. Some years ago, ಕೆಲವು ವರ್ಷಗಳ ಹಿಂದೆ I sent a young man to this city. ನಾನು ಒಬ್ಬ ಯವನಸ್ಥನನ್ನು ಈ ಒಂದು ಪಟ್ಟಣಕ್ಕೆ ಕಳುಹಿಸಿಕೊಟ್ಟೆನು. And people asked him, ಜನ ಕೇಳಿದರು, who is sponsoring, who is giving you money? ಯಾರು ನಿನಗೆ ಪ್ರೋತ್ಸಾಹ ಮಾಡ್ತಿದ್ದಾರೆ, ಯಾರು ನಿನಗೆ ಹಣ ಕೊಡ್ತಾ ಇದ್ದಾರೆ? As far as I was concerned, I don't believe I had money to give him, and I don't think I was giving him anything. ನನಗೆ ಗೊತ್ತಿರೋ ಪ್ರಕಾರ ನಾನೇನು ದುಡ್ಡು ಕೊಡಲಿಲ್ಲ, ಯಾರು ಅವ್ನು ದುಡ್ಡು ಕೊಡ್ತಾ ಇರೋದು ನನಗೆ ಗೊತ್ತಿರಲಿಲ್ಲ. Oh, he said, I am trusting God. ಅವನು ಹೇಳ್ದ, ನಾನು ದೇವರನ್ನು ನಂಬುತ್ತೇನೆ, I am exercising faith. ನಾನು ನಂಬಿಕೆಯನ್ನು ಕಾರ್ಯ ಮಾಡ್ತಾ ಇದ್ದೇನೆ. And then he told me, ಆಮೇಲೆ ಆತನು ಹೇಳಿದನು, here the people say, ಇಲ್ಲಿ ಜನ ಹೇಳ್ತಾರೆ, there is nobody in this city or this area ಈ ಏರಿಯಾದಲ್ಲಿ, ಈ ಪ್ರಾಂತ್ಯದಲ್ಲಾಗಲಿ, ಈ ಪಟ್ಟಣದಲ್ಲಿ ಯಾರೂ ಇಲ್ಲ who says he is trusting God. ಆತನು ಈ ಯೇಸುವನ್ನು ನಂಬುತ್ತಾನೆಂಬುದಾಗಿ. Somehow they get money from somewhere. ಎಲ್ಲಿಂದಲೋ ಹೇಗೋ ಮಾಡಿ ಅವರು ದುಡ್ಡನ್ನು ತೆಗೆದುಕೊಳ್ಳುತ್ತಾರೆ. That is what I was told over 30 years ago. ಈ ಮಾತನ್ನೇ ನಾನು 30 ವರ್ಷದಿಂದ ನಾನು ಕೇಳಲ್ಪಡ್ತಾ ಇದ್ದೇನೆ. My dear friends, ನನ್ನ ಪ್ರಿಯ ಸ್ನೇಹಿತರೆ, his name is Jehovah Jireh. ನಮ್ಮ ದೇವರ ಹೆಸರು ಯೆಹೋವ ಈರೆ ಎಂಬುದಾಗಿ. My God will supply all your need. ನನ್ನ ಕರ್ತನಾದ ಯೇಸು ನಿಮ್ಮ ಎಲ್ಲಾ ಅವಶ್ಯಕತೆಗಳನ್ನು ಪೂರೈಸುವವನಾಗಿದ್ದಾನೆ. Won't he supply your need? ನಿನಗೆ ಆತನು ಪೂರೈಸಬೇಕಾ? You know, some part of the year, ಕೆಲವು ವರ್ಷಗಳ ಹಿಂದೆ in the northernmost parts of America, ಅಮೆರಿಕದ ಉತ್ತರ ಭಾಗದಲ್ಲಿ the temperatures go down to -30, minus. ಉಷ್ಣತೆ You know, I have traveled in -57. ನಾನು -57ರಲ್ಲಿ ಪ್ರಯಾಣ ಮಾಡಿದ್ದೇನೆ. -57. -57ರಲ್ಲಿ ನಾನು ಪ್ರಯಾಣ ಮಾಡಿದ್ದೇನೆ. When even your petrol or diesel gels, it solidifies. ಇಂಥ ಒಂದು ಉಷ್ಣತೆ, ಇಂಥ ಒಂದು ಚಳಿಯಲ್ಲಿ ನಿಮ್ಮ ಪೆಟ್ರೋಲ್ ಡೀಸೆಲ್ ಸಹ ಬರ್ಫಾಗುತ್ತದೆ. But ಆದರೆ I will do it for Jesus. ನಾನು ಯೇಸುವಿಗಾಗಿ ಮಾಡುತ್ತೇನೆ. Then I think, ಆವಾಗ ನಾನು ಯೋಚಿಸ್ತೇನೆ, what about all the birds? ಮತ್ತೆ ಬೇರೆ ಪಕ್ಷಿಗಳ ವಿಷಯ ಏನು? Sparrows cannot fly far. ಗುಬ್ಬಿಗಳು ಬಹಳ ದೂರ ಹಾರಲು ಆಗೋದಿಲ್ಲ. But I have not seen any dead birds. ನಾನು ಯಾವ ಪಕ್ಷಿ ಸತ್ತು ಬಿದ್ದಿರುವುದನ್ನು ನೋಡಲೇ ಇಲ್ಲ. God takes care of the birds. ದೇವರು ಅವುಗಳಿಗಾಗಿ ಚಿಂತಿಸುತ್ತಾರೆ. Even in that weather. ಅಂತ ಒಂದು ಪರಿಸರದಲ್ಲಿಯೂ ಸಹ Not a grain on the ground. ಒಂದು ಕಾಳು ಸಹ ಭೂಮಿ ಮೇಲೆ ಬಿದ್ದಿಲ್ಲ. All snow and ice. ಎಲ್ಲದರ ಮೇಲೆ ಮಂಜು ಹರಡಿಕೊಂಡಿದೆ. And yet God takes care of the birds. ಆದರೂ ಸಹ ಪಕ್ಷಿಗಳನ್ನು ದೇವರು ನೋಡಿಕೊಳ್ಳುತ್ತಾನೆ. What a God. ಎಂಥ ದೇವರು! I don't know how they live. ನನಗೆ ಗೊತ್ತಿಲ್ಲ ಅವು ಪಕ್ಷಿಗಳು ಹೇಗೆ ಜೀವಿಸ್ತೇವೆ ಅಂತ ಹವಾಮಾನದಲ್ಲಿ. But I have not seen dead birds. ಆದರೆ ಒಂದು ಪಕ್ಷಿಯು ಸತ್ತು ಬಿದ್ದಿರೋದು ನಾನು ನೋಡಲಿಲ್ಲ in my travels. ನನ್ನ ಪ್ರಯಾಣಗಳಲ್ಲಿ. Listen, friends. ಕೇಳಿರಿ ನನ್ನ ಸ್ನೇಹಿತರೆ, God has great things for you. ದೇವರು ನಿನಗೋಸ್ಕರ ಅದ್ಭುತಗಳನ್ನು ಇಟ್ಟಿದ್ದಾನೆ. But it begins with a broken spirit. ಅದು ನಿನ್ನಲ್ಲಿ ತಗ್ಗಿಸಿಕೊಳ್ಳುವಂತೆ ಶುರು ಆಗುತ್ತೆ. Friendship with God ದೇವರೊಂದಿಗೆ ಸ್ನೇಹ ಬೆಳೆಸಿಕೊಳ್ಳಿ begins with a broken spirit. ನಿಮ್ಮಲ್ಲಿ ಮುರಿದ ಮನಸ್ಸಿದ್ದರೆ ಮಾತ್ರ ಸಾಧ್ಯ. That's all I want. ಅದೇ ನನಗೆ ಬೇಕು. I want a broken spirit. ನನಗೆ ಒಂದು ಮುರಿದ ಹೃದಯ ಬೇಕು. And I'll be all right. ನಾನು ಖಂಡಿತವಾಗಿ ಚೆನ್ನಾಗಿರ್ತೇನೆ. Let's pray. ಪ್ರಾರ್ಥಿಸೋಣ. Let's pray. ಪ್ರಾರ್ಥಿಸೋಣ. Let's tell God. ದೇವರಿಗೆ ಹೇಳೋಣ, Lord, ದೇವರೇ, why have you put me at a time when the whole world is in a great crisis? ಪ್ರಪಂಚ ಎಲ್ಲ ಇಂಥ ಒಂದು ದುಸ್ಥಿತಿಯಲ್ಲಿರಬೇಕಾದ್ರೆ ನನ್ನನ್ನು ಈ ಸಮಯದಲ್ಲಿ ಇಟ್ಟಿದೆಯಲ್ಲ ದೇವರೇ. And people are getting mad, demented. ಜನಗಳು ಹುಚ್ಚರಾಗ್ತಾ ಇದ್ದಾರೆ, ಮೆಂಟಲಾಗ್ತಾ ಇದ್ದಾರೆ. They want to destroy families. ಅವರ ಕುಟುಂಬವನ್ನು ನಾಶಪಡಿಸಲಿಕ್ಕಿದ್ದಾರೆ. Men want to marry men. ಗಂಡಸರು ಗಂಡಸರನ್ನೇ ಮದುವೆ ಆಗ್ತಾ ಇದ್ದಾರೆ. They want to destroy civilization. ಅವರು ನಾಗರಿಕತೆಯನ್ನು ನಾಶ ಮಾಡಲಿಕ್ಕಿದ್ದಾರೆ.
At a time like this, ಇಂಥ ಒಂದು ಸಮಯದಲ್ಲಿ forgive us. ನಮ್ಮನ್ನು ಕರುಣಿಸಿ We ಕ್ಷಮಿಸು. have not shown Jesus. ನಾವು ಅವರಿಗೆ ಯೇಸುವನ್ನು ತೋರಿಸಲಿಲ್ಲ. Please touch us. ದಯವಿಟ್ಟು ನಮ್ಮನ್ನು ಮುಟ್ಟು. Give us a new heart, ನಮಗೆ ಹೊಸ ಹೃದಯ ಕೊಡು, a new spirit ಹೊಸ ಆತ್ಮನನ್ನು ಕೊಡು. for such an age as this. ಇಂಥ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ Forgive us, Lord Jesus. ನಮ್ಮನ್ನು ಕರುಣಿಸು, ಕ್ಷಮಿಸು ತಂದೆ. Let us not say these are unlovable people. ನಾವು ಇವರು ಪ್ರೀತಿ ಹೊಂದದಂತ ಜನಗಳು ಅಂತ ಹೇಳಬಾರದು. These are impossible moral lepers. ಇವರು ಅಸಾಧ್ಯವಾದ ಅನೈತಿಕೆಯ ಕುಷ್ಠರೋಗಿಗಳು. Oh, teach us to love them. ಅವರನ್ನು ಪ್ರೀತಿಸಲು ಕಲಿಸು. Teach us to touch them with the love of Jesus. ಯೇಸುವಿನ ಪ್ರೀತಿಯಿಂದ ಅವರನ್ನು ಮುಟ್ಟಲು ನಮಗೆ ಸಹಾಯ ಮಾಡು. Please, Lord Jesus. ದಯವಿಟ್ಟು ಯೇಸು ಕ್ರಿಸ್ತನೇ, Help us to walk with you ನಿನ್ನೊಟ್ಟಿಗೆ ನಾವು ನಡೆಯಲು ಸಹಾಯ ಮಾಡು. and obey your word. ನಿನ್ನ ಮಾತಿಗೆ ನಾವು ವಿಧೇಯರಾಗಲು ಸಹಾಯ ಮಾಡು. In Jesus' almighty name. ಸರ್ವಶಕ್ತನಾದ ಯೇಸುವಿನ ಹೆಸರಲ್ಲಿ ತಂದೆಯೇ, Amen. ಆಮೇನ್.